ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು ನಮ್ಮ ಒಂದು ಹೊಸ ವೆಬ್ಸೈಟ್ ಅನ್ನ ನಿಮಗೆ ಅರ್ಪಿಸ್ತಾ ಇದ್ದೀವಿ. ಸೊ ನೀವು ಸಂದೇಶ ಅಕಾಡೆಮಿ ಅಂತ ಸರ್ಚ್ ಮಾಡಿದಲ್ಲಿ ನಮ್ಮ ಒಂದು ಹೊಸ ವೆಬ್ಸೈಟ್ ಅನ್ನ ನೀವು ನೋಡಬಹುದು. ಇಲ್ಲಿ ಸಾಕಷ್ಟು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂತಹ ನಾವು ಸೆಕ್ಷನ್ಸ್ ಅನ್ನ ಕ್ರಿಯೇಟ್ ಮಾಡಿದೀವಿ. ರೀಸೆಂಟ್ ಟೈಮ್ಸ್ ಅಲ್ಲಿ ನಾನು ಮೀಟ್ ಮಾಡಿದಂತಹ ಸಾಕಷ್ಟು ಅಭ್ಯರ್ಥಿಗಳು they have prepared very well for means answer writing and how to approach optional ಆಗಿರ್ಬೋದು, ಕನ್ನಡ ಲಿಟರೇಚರ್, ಪೊಲಿಟಿಕಲ್ ಸೈನ್ಸ್, ಎವ್ರಿಥಿಂಗ್, ಬಟ್ they are facing hurdles in clearing prelims. So this attempt is to help all the UPSC aspirants and KPSC aspirants which we are already ನಾವು ಆಲ್ರೆಡಿ KPSC ಅಲ್ಲಿ ಸಾಕಷ್ಟು ಎಕ್ಸಾಮ್ಸ್ಗಳಿಗೆ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಚಿಕ್ಕ ಪ್ರಯತ್ನ to move and also help UPSC aspirants. So you can see here ಇದರಲ್ಲಿ ಈ ವೆಬ್ಸೈಟ್ ನಲ್ಲಿ ನೀವು ನಮ್ಮದೇ ಆದಂತಹ ಇನ್ಫೋಗ್ರಾಫಿಕ್ಸ್ ಗಳನ್ನ ನೀವು ನೋಡಬಹುದು. ಫಾರ್ ಎಕ್ಸಾಂಪಲ್, ಸಾಕಷ್ಟು ಇನ್ಫೋಗ್ರಾಫಿಕ್ಸ್ ಮುಖಾಂತರ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಓಝೋನ್ ಲೇಯರ್ ಡಿಪ್ಲೀಷನ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಡಿಸೀಸಸ್ ಯಾವುದೆಲ್ಲ ಇದೆ, ವಾಟ್ ಈಸ್ ಬ್ಯಾಕ್ಟೀರಿಯಾ, ಈ ತರದ ಪ್ರಶ್ನೆಗಳು ಸಾಕಷ್ಟು ಬಾರಿ ಬಂದಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂಡ್ ನಾಟ್ ಅಂತ ಈ ತರದ ಕಾಂಟೆಂಟ್ ಅನ್ನ ನಿಮಗೆ ಚಿತ್ರ ಮುಖಾಂತರ ಇನ್ಫೋಗ್ರಾಫಿಕ್ಸ್ ಅಲ್ಲಿ ನೋಡಬಹುದು. ದೆನ್ ಮೆಮೊರಿ ಟ್ರಿಕ್ಸ್ ರಿಲೇಟೆಡ್ ಆಗಿ ಬಹಳಷ್ಟು ಬಾರಿ ನೀವು ನೋಡಿರಬಹುದು ಎಕ್ಸ್ ಆಸ್ಪಿರೆಂಟ್ಸ್ ಹೂ ಹ್ಯಾವ್ ಕ್ಲಿಯರ್ಡ್ ಎಕ್ಸಾಮಿನೇಷನ್ಸ್ ಅವರು ಹೇಗೆ ನೆನ್ಪಿಟ್ಕೋಬೇಕು ಅಂತ. ಸೊ ಫಾರ್ ಎಕ್ಸಾಂಪಲ್, ಇಂಡೈರೆಕ್ಟ್ ಟ್ಯಾಕ್ಸ್ ಗಳನ್ನ ಹೇಗೆ ನೆನ್ಪಿಟ್ಕೋಬೇಕು, ಲಾರ್ಜೆಸ್ಟ್ ಬೌಂಡ್ರಿ ಯಾವುದಿದೆ ಭಾರತದ್ದು ಅಂತ, ಝೈದ್ ಕ್ರಾಪ್ಸ್ ಯಾವುದಿದೆ, ಅಂಡ್ ನೇಬರಿಂಗ್ ನೇಷನ್ಸ್, ಕೋಡ್ ಆಫ್ ಕಂಡಕ್ಟ್ ಆಫ್ ಬುದ್ಧ, ಇವೆಲ್ಲವನ್ನ ಹೇಗೆ ನೆನ್ಪಿಟ್ಕೋಬೇಕು ಅಂತ ಅದರದ್ದೇ ಆದ ಓನ್ ಮೆಮೊರಿ ಟ್ರಿಕ್ಸ್ ಅನ್ನ ನಾವು ಡೇ ಬೈ ಡೇ ಇಲ್ಲಿ ಅಪ್ಲೋಡ್ ಮಾಡಿದೀವಿ. ಇದು ಎಲ್ಲ ಎಕ್ಸಾಮ್ಸ್ಗಳು KPSC ಆಗಿರ್ಬೋದು, UPSC ಆಗಿರ್ಬೋದು, GS ನ ಒಂದು ಜನರಲ್ ಟ್ರಿಕ್ಸ್ ಆಗಿರುತ್ತೆ. ನಿಮಗೆ ಇದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದು ನಾನು ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ನನಗೆ ಬಹಳಷ್ಟು ಬಾರಿ ಆ ಎಕ್ಸ್ಟ್ರಾ 2 to 4 ಮಾರ್ಕ್ಸ್ ಏನ್ ಬರುತ್ತೆ ಎಕ್ಸಾಮ್ಸ್ ಅಲ್ಲಿ, ಅದು ಈ ತರದ ಟ್ರಿಕ್ಸ್ ಇಂದ ಬರ್ತಾ ಇತ್ತು. ರೈಟ್, ಅದನ್ನ ಬಿಟ್ಟು ನಮ್ಮ ಹಳೆಯ ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ನಮ್ಮ ಎಫರ್ಟ್ಸ್ ಬಗ್ಗೆ ಅನ್ನೋದನ್ನ ನೀವು ಇಲ್ಲಿ ಸ್ಟೂಡೆಂಟ್ ಟೆಸ್ಟಿಮೋನಿಯಲ್ಸ್ ಅಲ್ಲಿ ನೋಡಬಹುದು. ಓಕೆ, ದೆನ್ ಕೇಸ್ ಇನ್ ಪಾಯಿಂಟ್ ಅಂತ ಒಂದು ಸೆಕ್ಷನ್ ಇದೆ. ಬಹಳಷ್ಟು ಬಾರಿ KPSC ಅಲ್ಲಿ ರೆಗ್ಯುಲರ್ ಆಗಿ ಮತ್ತು UPSC ಅಲ್ಲಿ ಯಾವ ಕೇಸು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್, ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 1997 ಏನಿದು ಅನ್ನೋದರ ರಿಲೇಟೆಡ್ ಆಗಿ. ದೆನ್ ಕೌಶಲ್ ಕಿಶೋರ್ ಕೇಸ್ ರೀಸೆಂಟ್ ಆಗಿ ಆದಂತಹ ಜಡ್ಜ್ಮೆಂಟ್, ದಟ್ ಈಸ್ ರೆಸ್ಟ್ರಿಕ್ಷನ್ ಆನ್ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಇದ್ದಂಥದ್ದು. ಕೇಸ್ ಇನ್ ಪಾಯಿಂಟ್ ಅಂತ ಒಂದು ಫ್ರೀ ಇನಿಷಿಯೇಟಿವ್ ಇದೆ. ತದನಂತರದಲ್ಲಿ ಸ್ಕೀಮ್ ಆಫ್ ದ ಡೇ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಏನು ಇದರಲ್ಲಿ ಫೀಚರ್ಸ್ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು. ದೆನ್ ಬಹುಮುಖ್ಯವಾಗಿ ಪ್ರಿಲಿಮ್ಸ್ ಸ್ಪೆಸಿಫಿಕ್ ಆದಂತಹ ಹೈಯೆಸ್ಟ್ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವೆಶನ್ಸ್ ಅಂತ ಏನ್ ಹೇಳ್ತೀವಿ, ಆ ರೀತಿಯಾದಂತಹ ಪ್ರಿಲಿಮ್ಸ್ ಸ್ಪೆಸಿಫಿಕ್ ಆದಂತಹ ಕ್ವೆಶನ್ಸ್ ನೀವು ಇಲ್ಲಿ ನೋಡಬಹುದು. ಹೇಗೆ ನೀವು ಆನ್ಸರ್ ಮಾಡಿದ ಮೇಲೆ ದೆನ್ ಯು ವಿಲ್ ಬಿ ಏಬಲ್ ಟು ಫೈಂಡ್ ವಾಟ್ ಈಸ್ ದ ರೈಟ್ ಆನ್ಸರ್ ಅಂಡ್ ಏನು ಅದರ ಜಸ್ಟಿಫಿಕೇಶನ್ ಆಗಿರುತ್ತೆ. ಇದಿಷ್ಟೇಯಾ ಅಂತಂದ್ರೆ ಖಂಡಿತ ಇಲ್ಲ. KPSCಗೆ ಆದಂತಹ ಒಂದು ಸೆಪರೇಟ್ ಸೆಗ್ಮೆಂಟ್ ಅನ್ನ ಮಾಡಿದೀವಿ. ಈ ಸೆಗ್ಮೆಂಟ್ ಅಲ್ಲಿ KS, PSI, ಗ್ರೂಪ್ ಸಿ ಮತ್ತು ಈಗ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಏನಾಗಿದೆ ಅದರೆಲ್ಲರ ಸೆಕ್ಷನ್ಸ್ ಇದೆ. KSC ನಲ್ಲಿ ಸಿಲೆಬಸ್ ಮತ್ತು ನಮ್ಮ ರ್ಯಾಪಿಡ್ ರಿವಿಷನ್ ಸಿರೀಸು ಯಾವುದಕ್ಕೆ ನೀವೆಲ್ಲರೂ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟರು ಆ ರಿವಿಷನ್ ಸಿರೀಸಿನ ವಿಡಿಯೋಸ್ಗಳಿದೆ. ಮತ್ತು PSI ಅಲ್ಲಿ ಇಂಗ್ಲಿಷ್ ಗ್ರಾಮರು PSIಗೆ ತುಂಬಾನೇ ಇಂಪಾರ್ಟೆಂಟು. ಬಿಕಾಸ್ ನಿಮ್ಮ ರೈಟಿಂಗು, ಪ್ರೆಸಿ ರೈಟಿಂಗ್ ಆಗಿರ್ಬೋದು, ಎಸ್ಸೆ ರೈಟಿಂಗು, ಇದೆಲ್ಲವೂ ಇಂಗ್ಲಿಷ್ ಗ್ರಾಮರಿನಲ್ಲಿ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಅದಕ್ಕೆ ಆಗಿ ನಾವು ಇಂಗ್ಲಿಷ್ ಗ್ರಾಮರ್ ಇನ್ಫೋಗ್ರಾಫಿಕ್ಸ್ ಅನ್ನ ಮಾಡಿದೀವಿ. ವಾಟ್ ಈಸ್ PSI, ESI, ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು, ಸೊ ಇಂಗ್ಲಿಷ್ ಅಲ್ಲಿ ಟೆನ್ಸಸ್ ಹೇಗೆ ವರ್ಕ್ ಆಗುತ್ತೆ, ಸೊ ಎಲ್ಲ 12 ವೇರಿಯೇಷನ್ನಿನ ಟೆನ್ಸಸ್ಸು ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ದೆನ್ ತದನಂತರದಲ್ಲಿ ಪ್ರನೌನ್ಸ್ ಬಗ್ಗೆ ರಿಲೇಟೆಡ್ ಆಗಿರ್ಬೋದು. ಸೊ ಎಲ್ಲ ಇನ್ಫೋಗ್ರಾಫಿಕ್ಸ್ ಮುಖಾಂತರ ನೀವು ಇದನ್ನ ನೋಡಬಹುದು. ಅದೇ ರೀತಿಯಾಗಿ ಗ್ರೂಪ್ ಸಿ ಅಲ್ಲಿ ಕೂಡ ನಿಮಗೆ ಇಂಗ್ಲಿಷ್ ಗ್ರಾಮರ್ ಸೆಗ್ಮೆಂಟ್ ಇದೆ. ಇದರಲ್ಲಿ ಕನ್ನಡ ಮತ್ತು ಕಂಪ್ಯೂಟರ್ ಸೈನ್ಸಿನ ಸೆಗ್ಮೆಂಟ್ಸ್ ಅನ್ನು ನಾವು ಮುಂದಿನ ದಿನಗಳಲ್ಲಿ ಗ್ರೂಪ್ ಸಿ ಅಲ್ಲಿ ಆಡ್ ಮಾಡ್ತೀವಿ. ಲ್ಯಾಂಡ್ ಸರ್ವೇಯರ್ ಅಲ್ಲಿ ಯಾವುದಕ್ಕೆ ಈಗ ನೋಟಿಫಿಕೇಶನ್ ಆಗಿದೆ, ಮ್ಯಾಥಮೆಟಿಕ್ಸ್ ಸಿಲೆಬಸ್ ಇದೆ. ಸೊ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆದಂತಹ ನಮ್ಮ ಕೆಲವಷ್ಟು ನೋಟ್ಸ್ ಅಂತ ಏನ್ ಹೇಳ್ಬೋದು ಅದನ್ನ ಆಡ್ ಮಾಡಿದೀವಿ. ಸೊ ಫಾರ್ ಎಕ್ಸಾಂಪಲ್, ಸಾಲ್ವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಹೇಗೆ ಸಾಲ್ವ್ ಮಾಡಬಹುದು ಅಂತ,
ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಏನೆಲ್ಲ ಸೊಲ್ಯೂಷನ್ಸ್ ಇದೆ ಮತ್ತು ಎಕ್ಸ್ಪೋನೆಂಟ್ಸ್ಗಳಲ್ಲಿ ರೂಲ್ಸು. ಸೊ ಈ ಥರ ಚಿಕ್ಕ ಚಿಕ್ಕ ನೋಟ್ಸ್ಗಳನ್ನು ಇಟ್ಕೊಂಡು ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬಹುದು. ರೈಟ್. ಈ ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಬೇಕಾಗಿದೆ. ಆ ಸಪೋರ್ಟನ್ನು ನೀವು ಕೊಡ್ತೀರಾ ಅಂತ, ಮತ್ತು ಯಾವುದೇ ಒಂದು ಫೀಡ್ಬ್ಯಾಕ್ ಆಗಿರ್ಬೋದು ಈ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ಏನು ಫೀಚರ್ಸ್ ಆ್ಯಡ್ ಮಾಡ್ಬೋದು ಅಂತ. ಬಹುಮುಖ್ಯವಾಗಿ UPSC ಪ್ರಿಲಿಮ್ಸ್ ಬಹಳಷ್ಟು ಜನ ಎಫರ್ಟ್ ಹಾಕಿ ಮೇನ್ಸಿಗೆ ಪ್ರಿಪ್ರೇಷನನ್ನು ಮಾಡಿರ್ತಾರೆ. ಬಟ್ ಪ್ರಿಲಿಮ್ಸ್ ಡೇ ಅದನ್ನು ಹೇಗೆ ಕ್ರ್ಯಾಕ್ ಮಾಡಬೇಕು ಅನ್ನೋದು ಗೈಡ್ ಮಾಡೋದಕ್ಕೆ ಈ ವೆಬ್ಸೈಟು, ಪ್ಲಸ್ ಮುಂಬರುವ KPSC ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗಬೇಕು ಅನ್ನುವ ಉದ್ದೇಶದಿಂದ ಮಾಡಿರುವಂಥದ್ದು. ರೈಟ್. ಸೊ ತಡ ಮಾಡದೆ ನಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.